ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಹಯಗ್ರೀವ ದೇವರ ವಿವಿಧ ಚಿಹ್ನಗಳ ಸಂದೇಶವನ್ನು ವಾದಿರಾಜ ಶ್ರೀಪಾದಂಗಳವರು ಅತ್ಯಂತ ಶಾಸ್ತ್ರೀಯವಾಗಿ, ಮನೋಜ್ಞವಾಗಿ, ಮಾರ್ಮಿಕವಾಗಿ ನಮಗೆಲ್ಲ ಉಪದೇಶ ಮಾಡಿದ ರೀತಿಯನ್ನು ಯಥಾಶಕ್ತಿ ತಿಳಿದುಕೊಂಡಿದ್ದೇವೆ. ವಾದಿರಾಜ ಶ್ರೀಪಾದಂಗಳವರು ಹೇಳುವಾಗ ಇತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ತನ್ನ ಕರಗಳಿಂದ ಹಯಗ್ರೀವದೇವರು ಇಷ್ಟೆಲ್ಲ ಸಂದೇಶಗಳನ್ನು ನೀಡಿದ್ದಾರೆ ಅಂತ. ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಕೇವಲ ಶಬ್ದಗಳನ್ನು ಮಾತ್ರ ಕಿವಿಯಲ್ಲಿ ತುಂಬಿಕೊಳ್ಳಬೇಡಿ, ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಜ್ಞಾನಮುದ್ರೆಯಿಂದ ಬೋಧನೆ ಮಾಡಿದ. ಶಾಸ್ತ್ರಗಳನ್ನು ಮನೆಯಲ್ಲಿ ತಂದಿಟ್ಟುಕೊಳ್ಳಿ, ಗ್ರಂಥಗಳನ್ನು ಶ್ರವಣ ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಶಾಸ್ತ್ರಗಳ ಅಧ್ಯಯನ ಅಷ್ಟು ಸುಲಭ ಸಾಧ್ಯ ಅಲ್ಲ. ಕೆಲವು ವಸ್ತುಗಳು ಬಹಳ ಸೋವಿಯಲ್ಲಿ ಸಿಗ್ತವೆ, ಕೆಲವು ಬಹಳ ತುಟ್ಟಿ. ಹಾಗೆ ಸಣ್ಣ ಪುಟ್ಟ ಸಾಧನೆಗಳನ್ನು ನಾವು ಮಾಡಬೇಕು ಅಂದರೆ ಬಹಳ ಸೋವಿ. ಸ್ವಲ್ಪ ಪುಣ್ಯ ಇದ್ದರೆ ಸಾಕು, ಸ್ವಲ್ಪ ಹಣ ಇದ್ದರೆ ಸೋವಿ ಪದಾರ್ಥಗಳು ಅಂಗಡಿಯಲ್ಲಿ ಸಿಗ್ತವೆ. ಇಲ್ಲಿ ಸಾಧನೆಯ ಮಾರ್ಗದಲ್ಲಿ ಸ್ವಲ್ಪ ಪುಣ್ಯ ಇದ್ದರೆ ಸಣ್ಣ ಸಣ್ಣ ಸಾಧನೆಗಳು ಆಗಿಬಿಡ್ತವೆ. ದೇವರ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅಂತ ಸಂಕಲ್ಪ ಮಾಡಿದರೆ ಸ್ವಲ್ಪ ಪುಣ್ಯ ಇರಬೇಕು ಮೊದಲು. ಆ ಪುಣ್ಯ ಇದ್ದರೆ ಪ್ರದಕ್ಷಿಣೆ ನಮಸ್ಕಾರ ಹಾಕೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಇದರಂತೆ ಇನ್ನು ಅನೇಕ ಸೇವೆಗಳು, ಅನ್ನದಾನ ಮಾಡೋದು, ತೀರ್ಥಯಾತ್ರೆ ಮಾಡೋದು, ತಾರತಮ್ಯ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಪುಣ್ಯಗಳಿಂದ ಸಾಧ್ಯವಾಗತ್ತೆ. ಆದರೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತಾದರೆ
ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ತತ್ವಜ್ಞಾನವನ್ನು ಪಡೆಯಬೇಕು ಅಂದರೆ ಬಹಳ ತುಟ್ಟಿ, ಬಹಳಷ್ಟು ಪುಣ್ಯ ಇದ್ದರೆ, ಪುಣ್ಯವನ್ನು ಖರ್ಚು ಮಾಡಿದರೆ ಮಾತ್ರ ಆ ಶಾಸ್ತ್ರದ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಹಯಗ್ರೀವ ದೇವರು ಮನ್ಮಂತ್ರಂ ಜಪ, ಮಂತ್ರದ ಜಪವನ್ನು ಮಾಡಿ ಪಾಪಗಳನ್ನು ಕಳೆದುಕೊಂಡು ಪುಣ್ಯದ ರಾಶಿಯನ್ನು ತುಂಬಿಕೊಂಡ್ರೆ ಶಾಸ್ತ್ರವನ್ನು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಶಾಸ್ತ್ರ ಗ್ರಂಥಗಳ ಸಮಾಗಮ ಆಗುವುದಕ್ಕೆ, ಆ ಗ್ರಂಥಗಳು ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ. ಅದಕ್ಕಾಗಿಯೇ ಮೇಲಿನ ಕೈಯಲ್ಲಿ ಜಪಮಾಲ, ಎಡಗೈ ಮೇಲೆ, ಕೆಳಗೆ ಪುಸ್ತಕ. ಜಪಮಾಲೆ ಚೆನ್ನಾಗಿ ಕೆಲಸ ಮಾಡಿದರೆ, ಮಂತ್ರಗಳ ಜಪವನ್ನು ಮಾಡ್ತಾ ಇದ್ದರೆ, ಹಯಗ್ರೀವ ನಾಮ ಸಂಕೀರ್ತನ ಮಾಡಿದರೆ, ಹಯಗ್ರೀವ ಮಂತ್ರ ಮಾತ್ರ ಅಂತಲ್ಲ, ಮನ್ಮಂತ್ರಂ, ಹಯಗ್ರೀವ ರೂಪಿಯಾದ ಪರಮಾತ್ಮನ ಮಂತ್ರ. ಹಯಗ್ರೀವ, ವೇದವ್ಯಾಸ, ಕೃಷ್ಣ, ರಾಮ ಯಾವ ರೂಪಗಳಲ್ಲಿಯೂ ಭೇದ ಇಲ್ಲ. ಆ ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ, ವಿಶೇಷವಾಗಿ ಜ್ಞಾನಕ್ಕಾಗಿ ವ್ಯಾಸಮಂತ್ರ, ಅದರಂತೆ ಎಲ್ಲ ವಿಘ್ನಗಳ ಪರಿಹಾರಕ್ಕೆ, ಇಷ್ಟಾರ್ಥಗಳ ಪ್ರಾಪ್ತಿಗೆ ಕೃಷ್ಣ ಮಂತ್ರ, ಹೀಗೆ ಶಾಸ್ತ್ರೋಕ್ತವಾದ ಮಂತ್ರಗಳನ್ನು ಜಪ ಮಾಡಿದರೆ ಶಾಸ್ತ್ರಗಳ ಜ್ಞಾನವನ್ನು ಪಡೆದುಕೊಳ್ಳುವ ಒಂದು ಅವಕಾಶ ನಮಗೆ ಸಿಗತ್ತೆ. ಪುಸ್ತಕವೂ ಪಕ್ಕದಲ್ಲಿರಬಹುದು, ಉಪದೇಶ ಮಾಡುವ ವಿದ್ವಾಂಸರು ಮನೆಯ ಪಕ್ಕದಲ್ಲಿಯೂ ಇರಬಹುದು, ಮನೆಯೊಳಗೆ ಇರಬಹುದು, ದಿವಸ ಮನೆಗೆ ಬಂದು ಹೋಗ್ತಿರ್ಬೋದು. ಅವರಿಂದ 2 ಅಕ್ಷರ ಕೇಳಬೇಕು ಅಂತ ಅನಿಸೋದಿಲ್ಲ, ಕೇಳೋ ಅವಕಾಶ ಸಿಗೋದಿಲ್ಲ. ಎಲ್ಲಿಯವರೆಗೆ ಪುಣ್ಯ ಇರೋದಿಲ್ಲವೋ ಅಲ್ಲಿಯವರೆಗೆ. ಇಷ್ಟು ದೇವರ ಸೂಕ್ಷ್ಮವಾದ ವ್ಯವಸ್ಥೆ. ಅಂಗಡಿಯಲ್ಲಿ ಭಾರಿ ಭಾರಿ ಮಡಿಗಳು, ಸೀರೆಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಹೋದರೆ ಎಂಥೆಂಥ ಜರತಾರಿ, ಇದು ಬೇಕಾದಷ್ಟು ಬೆಲೆ ಬಾಳೋದನ್ನೆಲ್ಲ ತೋರಿಸ್ತಾರೆ. ಅದೆಲ್ಲ ನೀವು ಮುಟ್ತೀರಿ, ಮಡಚ್ತೀರಿ, ಏನೇನೋ ಮಾಡ್ತೀರಿ, ಆದರೆ ತೊಗೊಂಡು ಬರಲಿಕ್ಕಾಗೋದಿಲ್ಲ. ಅಷ್ಟೆಲ್ಲ ನೋಡಿ ಇಷ್ಟಿವೆ ಅಂತ ಅಂದ್ಕೊಂಡು ಮತ್ತೆ ಖಾಲಿ ಕೈಲೇ ಬರೋದು. ದುಡ್ಡಿದ್ರೆ ಮಾತ್ರ ತೊಗೊಂಡು ಬರಲಿಕ್ಕಾಗತ್ತೆ. ಹಾಗಿದೆ. ಅಕ್ಕಪಕ್ಕದಲ್ಲಿ ವಿದ್ವಾಂಸರಿದ್ದರು, ಪುಸ್ತಕವಿದ್ದರು, ಮುಟ್ಟಿದರು, ಎತ್ತಿದರು, ತಲೆಯ ಮೇಲೆ ಇಟ್ಟುಕೊಂಡ್ರು, ತೆಗೆದು ಓದೋ ಅವಕಾಶ ಸಿಕ್ಕು ಆ ಜ್ಞಾನ ತಲೆ ತನಕ ಬರಬೇಕು ಅಂದರೆ ಪುಣ್ಯವನ್ನು ಮಾಡಿರಲೇಬೇಕು. ಈ ದೃಷ್ಟಿಯಲ್ಲಿ ಮನ್ಮಂತ್ರಂ ಜಪ, ನನ್ನ ಮಂತ್ರದ ಜಪವನ್ನು ಮಾಡು, ನಾಮ ಸಂಕೀರ್ತನ ಮಾಡು, ಅದರಿಂದ ಪುಣ್ಯ ಸಂಪಾದನೆ ಮಾಡಿ ಆಮೇಲೆ ಶಾಸ್ತ್ರದ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಂಬ ಸಂದೇಶವನ್ನು ಹಯಗ್ರೀವ ರೂಪದಿಂದ ಪರಮಾತ್ಮ ನೀಡಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಅಕ್ಷಮಾಲ ಹಿಡಿದುಕೊಂಡಿದ್ದಾನೆ ಎನ್ನುವುದರಿಂದ ಈ ಸೂಚನೆ ಬಂದರೂ ಕೂಡ ಒಟ್ಟಾರೆ ಈ ಎಲ್ಲ ಸೂಚನೆಗಳನ್ನು ಹಯಗ್ರೀವ ದೇವರು ಹೇಗೆ ಮಾಡಿದ್ದಾರೆ ಅಂದರೆ ಅದನ್ನು ತಿಳಿಸುವಾಗ ಕರಚಯೈಹಿ ಅಂತ ಶಬ್ದವನ್ನು ಬಳಸಿದ್ದಾರೆ ವಾದರಾಜರು. ಆ ಶಬ್ದದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಹಸ್ತಚಯೈಹಿ ಅಂತ ಅನ್ನಲಿಲ್ಲ, ಶಯಚಯೈಹಿ ಅನ್ನಲಿಲ್ಲ. ಶಯ ಅಂದರೂ ಹಸ್ತನೇ. ಶಯಚಯೈಹಿ ಹಸ್ತಚಯೈಹಿ ಅಂತನದೆ ಕರಚಯೈಹಿ ಅಂತ ಆ ಕರ ಎಂಬ ಶಬ್ದವನ್ನೇ ವಿಶೇಷವಾಗಿ ಬಳಸಿದ್ದಾರೆ. ಯಾಕೆ ಅಂದರೆ ಅದರಲ್ಲಿ ಸೂಚನೆ ಮಾಡಬೇಕಾದದ್ದು ಮಂತ್ರಂ ಜಪ ಅನ್ನುವುದು ಸರಿ. ಆ ಜಪ ಮಾಡೋದಕ್ಕೂ ಒಂದು ಪುಣ್ಯ ಬೇಕು. ಮೊದಲು ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಜಪ ಮಾಡಬೇಕು ಅನ್ನುವುದು ಸತ್ಯ. ಆದರೆ ಜಪವೂ ಏನು ಸಾಮಾನ್ಯ ಕೆಲಸ ಅಲ್ಲ. ಆ ಜಪ ಮಾಡೋದಕ್ಕೂ ಒಂದು ಅರ್ಹತೆ ಬೇಕು, ಅದಕ್ಕೂ ಪುಣ್ಯ ಬೇಕು. ನಾವು ಅನೇಕ ಸತ್ಕರ್ಮಗಳ ಅನುಷ್ಠಾನವನ್ನು ಮಾಡಿ ವಿಹಿತ ಕರ್ಮಗಳನ್ನು ಮಾಡಿದರೆ ಮಾತ್ರ ಜಪವನ್ನೂ ಮಾಡೋದಕ್ಕಾಗತ್ತೆ, ಶಾಸ್ತ್ರವನ್ನು ಓದೋದಕ್ಕೆ ಸಾಧ್ಯವಾಗತ್ತೆ. ಅದೇನು ಅಂದರೆ ಅದಕ್ಕೆ ಸೂಕ್ಷ್ಮವಾಗಿ ವಾದಿರಾಜರು ಸೂಚನೆ ಮಾಡಿದ್ದಾರೆ. ಯಃ ಕರಚಯೈಹಿ ಅಂತ. ಅಂದರೆ ಯಾರು ಕರಚಯಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂಥವರಿಗೇನೆ ನಾನು ಇದನ್ನೆಲ್ಲ ಮಾಡೋ ಭಾಗ್ಯವನ್ನು ಕೊಡ್ತೇನೆ ಅಂತ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್. ಇದೆಲ್ಲ ಯಾರಿಗೆ?
ಅಂದರೆ ಯಾರು ಕರಚಯವನ್ನು ಪಡೆದುಕೊಂಡಿದ್ದಾರಲ್ಲ ಅವರಿಗೆ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಕರಚಯಗಳಿಂದ ಸೂಚನೆ ಮಾಡಿದ್ದಾನೆ. ಯಾರಿಗೆ ಅಂದರೆ ಕರಚಯಗಳಿಂದ ವಿಶಿಷ್ಟರಾದವರು ಯಾರೋ, ಕರಚಯವನ್ನು ಪಡೆದವರು ಯಾರೋ ಅವರಿಗೆ ಸೂಚನೆ ಮಾಡಿದ್ದೇನೆ ಅಂತ. ಕರಚಯ ಅಂದರೆ ಏನು ಅಂದರೆ ಸತ್ಕರ್ಮಗಳು ಅಂತ ಅರ್ಥ, ವಿಹಿತ ಕರ್ಮಗಳು, ಪರೋಪಕಾರ ಅಂತ ಅರ್ಥ. ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ನಾನಾ ಜನಸ್ಥ ಶುಶ್ರೂಷಾ ಕರ್ಮಾಖ್ಯ ಕರವನ್ ಮಿತೇಹೇ. ನಾನಾ ಜನರ ಶುಶ್ರೂಷೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಆದೇಶ ಕೊಡ್ತಾರೆ. ಪ್ರತಿಯೊಬ್ಬರೂ ತಿಳಿದಿರ್ತೀರಿ, ಇನ್ನೂ ಚೆನ್ನಾಗಿ ತಿಳಿಯಿರಿ. ತಿಳಿದವರು ಅದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಷ್ಠಾನದಲ್ಲಿ ತೆಗೆದುಕೊಂಡು ಬನ್ನಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಸಂದೇಶ ಇದು. ಆರು ರುಕ್ಷೋರ್ ಮುನೇರಿಯೋಗಂ ಕರ್ಮಕಾರಣ ಮುಚ್ಯತೆ. ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ಎಂಬ ಅಪೇಕ್ಷೆ ಇರುವ, ದೇವರನ್ನು ಕಾಣಬೇಕು, ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಇರುವ ಸಜ್ಜನರು ಯಾರಿದ್ದಾರೋ ಅವರು ಯಾವ ಮೆಟ್ಟಲವನ್ನು ಮೊದಲು ಏರಬೇಕು, ಅವರಿಗೆ ಮೊದಲನೆಯ ಸೋಪಾನ ಯಾವುದು, ಮೊದಲು ಸೋಪಾನ ಯಾವುದು, ಮೊದಲ ಮೆಟ್ಟಲು ಯಾವುದು ಅಂದರೆ ನಾನಾ ಜನಸ್ಯ ಶುಶ್ರೂಷಾ, ನಾನಾ ತರಹದ ಜನರ ಸೇವೆಯನ್ನು ಮಾಡಬೇಕು ಅಂತ. ನಾನಾ ತರಹದ ಜನರು ಅಂತನ್ನುವ ಶಬ್ದಕ್ಕೆ ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವ ಅನೇಕ ವ್ಯಾಖ್ಯಾನಕಾರರು, ಮಹನೀಯರು, ತಾಮ್ರಪರ್ಣಿ ಆಚಾರ್ಯರೇ ಮೊದಲಾದವರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಉತ್ತಮರು, ಮಧ್ಯಮರು, ಅಧಮರು ಅಂತ ಮೂರು ತರಹದ ಜನರನ್ನು ನಾನಾ ಜನರು ಅಂತ ಕರೆದದ್ದು. ಒಟ್ಟಾರೆ ಅನೇಕ ಜನರು, ಬೇರೆ ಬೇರೆ ಊರಿನ ಜನರು, ಹೀಗರ್ಥ ಅಲ್ಲ. ನಾನಾ ಜನರು ಅಂದರೆ ಉತ್ತಮರು, ಮಧ್ಯಮರು, ಅಧಮರು ಅಂತ. ಸಜ್ಜನರಲ್ಲಿಯೂ ಅಧಮರು ಅಂದರೆ ಕೆಟ್ಟವರು, ನೀಚರು ಅಂತ ಆ ಅರ್ಥದಲ್ಲೇ ಅಲ್ಲ. ಯಾವ ವ್ಯಕ್ತಿ ಸೇವೆ ಮಾಡುವುದಕ್ಕೆ ಅಂತ ಹೊರಟಿದ್ದಾನೆ ಅವನಿಗಿಂತಲೂ ದೊಡ್ಡವರು, ಅವನಿಗೆ ಸಮಾನರು, ಅವನಿಗಿಂತಲೂ ಚಿಕ್ಕವರು ಅಂತ ಅರ್ಥ. ಮೂರೂ ತರಹದ ಜನರ ಸೇವೆಯನ್ನು ಮಾಡಬೇಕು. ಆ ಸೇವೆಯ ರೀತಿ ಬೇರೆ ಬೇರೆ. ದೊಡ್ಡವರಲ್ಲಿ ಭಕ್ತಿಯಿಂದ ಸೇವೆಯನ್ನು ಮಾಡೋದು, ತನಗೆ ಸಮಾನರಾದವರಲ್ಲಿ ಅತ್ಯಂತ ಪ್ರೀತಿಯಿಂದ, ಮೈತ್ರಿ, ಮಿತ್ರತೆಯ ಭಾವದಿಂದ, ಗೆಳೆತನದ ಭಾವದಿಂದ ಅವರಿಗೆ ಸಹಕಾರ ಮಾಡೋದು. ತನಗಿಂತಲೂ ವಯಸ್ಸಿನಲ್ಲಿಯೂ ಜ್ಞಾನದಲ್ಲಿಯೂ ಶ್ರೀಮಂತಿಕೆಯಲ್ಲಿಯೂ ಚಿಕ್ಕವರಾಗಿದ್ದರೆ ಅವರ ಮೇಲೆ ವಿಶೇಷವಾದಂತಹ ಪ್ರೀತಿಯಿಂದ ಅವರಿಗೆ ಸಹಾಯ ಮಾಡೋದು, ಅವರ ಮೇಲೆ ದಯೆ ಮಾಡೋದು, ನಾನಾ ರೀತಿಯಿಂದ ವಾತ್ಸಲ್ಯದಿಂದ ಅವರನ್ನು ಮೇಲೆತ್ತುವುದಕ್ಕೆ ಪ್ರಯತ್ನ ಮಾಡೋದು. ಇದೂ ಒಂದು ತರಹದ ಶುಶ್ರೂಷೆಯೇ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಹಾಗಾಗಿ ಉತ್ತಮರು, ತನಗೆ ಸಮಾನರು, ತನಗಿಂತಲೂ ಚಿಕ್ಕವರು ಎಲ್ಲರನ್ನೂ ಕೂಡ ಇವನು ಒಳಗೆ ಭಗವಂತನಿದ್ದಾನೆ ಎಂಬಂತಹ ಅನುಸಂಧಾನದಿಂದ ಸೇವೆಯನ್ನು ಮಾಡಬೇಕು. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರಃ. ಆ ವಿವಿಧ ಜೀವರಾಶಿಗಳಿಗೆ ಉಪಕಾರವನ್ನು ಮಾಡೋದರಿಂದ ಅಂತರ್ಯಾಮಿಯಾದ ಪರಮಾತ್ಮ ಸಂತುಷ್ಟನಾಗ್ತಾನೆ ಎಂಬ ಮಾತನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ದಾಸರು ಕೂಡ ಹೇಳ್ತಾರೆ, ಚೇತನಾಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ ಅಂತ. ಪರಮಾತ್ಮನ ಪ್ರತಿಮೆ ಶಿಲಾಮಯವಾದ ಪ್ರತಿಮೆ, ಪಂಚಲೋಹದ ಪ್ರತಿಮೆ, ವಿವಿಧ ಪ್ರತಿಮೆಗಳಿವೆ. ಚಿತ್ರವೂ ಒಂದು ಪ್ರತಿಮೆ, ರಂಗವಲ್ಲಿಯೂ ಒಂದು ಪ್ರತಿಮೆ, ನೀರಿನಲ್ಲಿಯೂ ಪ್ರತಿಮೆ ಇದೆ, ಮಾನಸಿಕವಾದಂತಹ ಪ್ರತಿಮೆ ಇದೆ. ಹೀಗೆ ಅನೇಕ ತರಹದ ಪ್ರತಿಮೆಗಳಲ್ಲಿ ಚೇತನ ಉತ್ತಮವಾದಂತಹ ಅಧಿಷ್ಠಾನ ಪ್ರತಿಮೆ, ಚೇತನಾಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ. ಹಾಗಾಗಿ ಎಲ್ಲ ತರಹದ ಚೇತನರಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿದು ಕಾಲಕಾಲಕ್ಕೆ ಅವರಿಗೆ ತನ್ನ ಶಕ್ತಿಯಿಂದ ಮಾಡಬಹುದಾದ ಸೇವೆ ಶುಶ್ರೂಷೆಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಅವನಿಗೆ ಜ್ಞಾನ ಬರುತ್ತೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಇದು ಕೇವಲ ಕೀರ್ತಿಗಾಗಿ ಮಾಡೋದಲ್ಲ, ಇನ್ನೊಬ್ಬರಿಗೆ ಸ್ಫೂರ್ತಿಗಾಗಿ ಮಾಡುವುದು ಅಲ್ಲ. ಇದು ಕೇವಲ ಭಗವಂತನ ಅನುಗ್ರಹಕ್ಕಾಗಿ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕಾಗಿ ಮಾಡೋದು.
ಅಂತಹ ಸೇವೆಯನ್ನು ಮಾಡಿದರೆ ಅವನು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಅದು ಕರ. ಅದಕ್ಕೆ ಕರ ಅಂತ ಹೆಸರು ಯಾಕೆ ಅಂದರೆ, ಕರ ಅನ್ನೋ ಶಬ್ದಕ್ಕೆ ಎಲ್ಲರಿಗೆ ಏನು ಅರ್ಥ ಮನಸ್ಸಿನಲ್ಲಿದೆ, ಟ್ಯಾಕ್ಸ್ ಅಂತ, ಅದೇ ಅರ್ಥನೇ. ಕರ ಅಂದರೆ ಕರನೇ, ರಾಜರಿಗೆ ಪ್ರಜೆಗಳು ಕೊಡಬೇಕಾದ ತೆರಿಗೆ, ಕರ, ಟ್ಯಾಕ್ಸು. ಇದೆಲ್ಲವೂ ಕರವೇ. ಎಲ್ಲ ಜನರಿಗೆ ನಾವು ಮಾಡುವ ಸೇವೆ, ಪರೋಪಕಾರ, ದೀನರಿಗೆ ಕಷ್ಟದಲ್ಲಿದ್ದವರಿಗೆ ಮಾಡುವ ಉಪಕಾರ, ಸೇವೆ, ಶುಶ್ರೂಷೆಗಳು, ಇದು ದೇವರಿಗೆ ನಾವು ಕೊಡುವಂತಹ ಕರ, ಟ್ಯಾಕ್ಸ್. ಈ ರಾಜರಿಗಲ್ಲ. ನಾವಿದ್ದ ಸರ್ಕಾರ, ಯಾವ ರಾಜ್ಯದಲ್ಲಿದ್ದೇವೆ ಆ ಸರ್ಕಾರಕ್ಕೆ ನಾವು ಕೊಡೋ ಟ್ಯಾಕ್ಸು ಹಣದ ರೂಪದಲ್ಲಿರುತ್ತೆ. ಆದರೆ ಯಾವ ಜಗತ್ತಿನಲ್ಲಿ ನಾವಿದ್ದೇವೆ, ಒಂದು ಊರಲ್ಲ, ಒಂದು ರಾಜ್ಯ ಅಲ್ಲ, ಒಂದು ರಾಷ್ಟ್ರ ಅಲ್ಲ, ಯಾವ ವಿಶ್ವದಲ್ಲಿ ನಾವಿದ್ದೇವೆ ಅಂತಹ ವಿಶ್ವೇಶ್ವರನಾದ ಸರ್ವೋತ್ತಮನಾದ ನಾರಾಯಣನಿಗೆ ನಾವು ಕರ ಕೊಡಬೇಕಲ್ಲ. ಅವನ ವಿಶ್ವದಲ್ಲಿ ನಾವಿದ್ದೇವೆ, ಅವನ ಜಗತ್ತಿನಲ್ಲಿ ನಾವಿದ್ದೇವೆ. ಆ ಕರ ಯಾವುದು ಅಂದರೆ, ಆ ಕರ ಅದು ಹಣದ ರೂಪದಲ್ಲಿರೋದಿಲ್ಲ, ಪರೋಪಕಾರದ ರೂಪದಲ್ಲಿದೆ, ಸಮಾಜ ಸೇವೆಯ ರೂಪದಲ್ಲಿದೆ. ಅದನ್ನು ಮಾಡಿದರೆ ಅದೇ ಭಗವಂತನಿಗೆ ಕರ ಅಂತ ಜಗತ್ತಿಗೆ ಕರ ಮಾಡಿ ಕರೆ ಕೊಟ್ಟ ಆಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವತ್ ಮಿತೇಹೇ ಅಂತ. ಹಾಗಾಗಿ ಯಃ ಕರಚಯೈಹಿ ವಿಶಿಷ್ಟ, ಯಾವ ಭಕ್ತ ಆ ನಾನಾ ಜನ ಶುಶ್ರೂಷೆಯನ್ನು, ಪರೋಪಕಾರವನ್ನು ನಿರಂತರವಾಗಿ ಮಾಡಿದ್ದಾನೆ, ಅಂತಹ ವ್ಯಕ್ತಿಗೆ ನಾನು ಈ ಭಾಗ್ಯ ಸಂಪತ್ತನ್ನು ಕೊಡ್ತೇನೆ, ಜ್ಞಾನ ಸಂಪತ್ತನ್ನು, ನಾನಾ ವಿಧವಾದಂತಹ ಅಪೇಕ್ಷಿತವಾದ ಇಷ್ಟಾರ್ಥಗಳನ್ನು ಕೊಡ್ತೇನೆ ಎನ್ನುವುದನ್ನು ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ ಅಂತ ವಾದಿರಾಜರಿಗೆ ಹೇಳಬೇಕಾಗಿದೆ. ಅದಕ್ಕಾಗಿ ಹಸ್ತಚಯೈಹಿ ಅಂತ ಅನ್ನಲಿಲ್ಲ, ಬೇರೆ ಪರ್ಯಾಯ ಶಬ್ದಗಳನ್ನು ಬಳಸಲಿಲ್ಲ, ಕರಚಯೈಹಿ ಅಂತ. ಯಾವ ಕರ ಎಂಬ ಶಬ್ದವನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾನಾ ಜನರ ಶುಶ್ರೂಷೆಗೆ ಬಳಸಿದ್ದಾರೋ ಆ ಕರ ಶಬ್ದವನ್ನು ಬಳಸುವ ಮೂಲಕ ತನ್ನ ಕರಗಳಿಂದ ದೇವರು ಸಂದೇಶವನ್ನು ಕೊಡ್ತಾನೆ. ಯಾರಿಗೆ ಅಂದರೆ, ಈ ಕರಚಯವನ್ನು ಪಡೆದುಕೊಂಡವರು ಯಾರೋ ಅಂಥವರಿಗೆ ಅನ್ನುವುದನ್ನು ಅಧ್ಯಾಹಾರ ಮಾಡಬೇಕು. ಯಹ ಕರಚಯೈಹಿ ವಿಶಿಷ್ಟ ತಂ ಪ್ರತಿ, ಅಂಥವನನ್ನು ಕುರಿತು ಈ ಸಂದೇಶ ಅನ್ನುವ ದೃಷ್ಟಿಯಲ್ಲಿ ಯಃ ಕರಚಯೈಹಿ ತಂ ವಾಜಿವಕ್ತ್ರಂ ಭಜೆ ಅಂತ ವಾದಿರಾಜ ಶ್ರೀಪಾದಂಗಳವರು ಸೂಚನೆ ಮಾಡಿದ್ದಾರೆ. ಮತ್ತು ಕೇವಲ ಈ ಸತ್ಕರ್ಮಗಳನ್ನು ನಾವು ಮಾಡಿದ ಮಾತ್ರಕ್ಕೆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೇವೆ ಅಂತಲ್ಲ. ಆ ಸತ್ಕರ್ಮಗಳನ್ನು ಮಾಡಬೇಕು. ಸತ್ಕರ್ಮಗಳನ್ನು ಮಾಡಬೇಕೆಂಬ ಸಂದೇಶವನ್ನು ನಮಗೆ ನೀಡಿದವರು ಶ್ರೀಮದ್ ಆಚಾರ್ಯರು. ಕೃಷ್ಣ ನೀಡಿದ್ದಾನೆ, ಅದನ್ನು ನಮಗೆ ತಿಳಿಸಿಕೊಟ್ಟವರು, ವ್ಯಾಖ್ಯಾನ ಮಾಡಿ ಉಪದೇಶ ಮಾಡಿ ಶ್ರೀಮದ್ ಆಚಾರ್ಯರು. ಕರ್ಮಗಳನ್ನು ಹೇಗೆ ಶ್ರದ್ಧೆಯಿಂದ ಮಾಡಬೇಕು ಅಂತ ನಮಗೆ ತೋರಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು. ನಾಹಂಕರ್ತ ಹರಿಃಕರ್ತ, ಶಾಸ್ತ್ರೀಯವಾದ ವೇದವ್ಯಾಸದೇವರೇ ಉಪದೇಶ ಮಾಡಿದ ಸಂದೇಶ ಇದು. ಆದರೆ ಅದನ್ನು ನಮಗೆ ತಿಳಿಸಿಕೊಟ್ಟವರು ದೇವರು. ಸ್ವತಂತ್ರಕರ್ತ, ನಾನು ಪರಾಧೀನಕರ್ತ ಅಂತ ತಿಳಿದೇ ನಾವು ಸತ್ಕರ್ಮಗಳನ್ನು ಮಾಡಬೇಕು. ಅಂದರೆ ಅದು ಫಲಪ್ರದ. ಇಲ್ಲದೇ ಇದ್ದರೆ ಏನಾಗತ್ತೆ, ಯಾರದೋ ಹಣವನ್ನು ತಾನು ತೆಗೆದುಕೊಂಡು ಇನ್ನೊಬ್ಬರಿಗೆ ಕೊಟ್ಟು ನಾನು ಕೊಟ್ಟೆ ಅಂತ ಹೇಳಿಕೊಂಡ್ರೆ ಜನ ಅವನನ್ನು ಹೊಗಳೋದಿಲ್ಲ, ನಿಂದೆ ಮಾಡ್ತಾರೆ. ಗೊತ್ತಿಲ್ಲದೆ ಇದ್ದವರು ಹೊಗಳ್ಬೋದು, ಎಷ್ಟು ಔದಾರ್ಯಪ್ಪ ಅಂತ. ಆದರೆ ಇನ್ನೊಬ್ಬರ ಹಣವನ್ನು ಕಿತ್ತಿಕೊಂಡು ತನ್ನ ಹೆಸರಲ್ಲಿ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದರೆ ನಿಂದೆ ಮಾಡ್ತಾರೆ, ಬೈತಾರೆ. ಸಾಮಾನ್ಯರಾದರೆ ಬೈತಾರೆ, ಅಧಿಕಾರಿಗಳಾದರೆ ಅವನನ್ನು ಜೈಲಿಗೆ ಹಾಕ್ತಾರೆ. ಇನ್ನೊಬ್ಬರ ಹಣ ಕಿತ್ಕೊಂಡು ನಿನ್ನ ಹೆಸರಲ್ಲಿ ನೀನೇನು ಕೊಡೋದು ಅಂತ. ನೀನು ದಾನ ಮಾಡಿದ್ದಿ ಅಂತ ನಿನಗೆ ಪುರಸ್ಕಾರ ಅಲ್ಲ, ಕಳ್ಳತನ ಮಾಡಿದ್ದಿ ಎನ್ನುವುದಕ್ಕೆ ನಿನಗೆ ಶಿಕ್ಷೆಯಾಗತ್ತೆ ಅಂತ ಹೇಳ್ತಾರೆ. ಹಾಗೆ ನಿಜವಾದ ಕರ್ತ ದೇವರು, ನಿಜವಾಗಿ ಎಲ್ಲ ಸಂಪತ್ತು ದೇವರದು, ಅದನ್ನು ನನ್ನದು ಅಂತ ಹೇಳಿಕೊಂಡು ನಾನು ಸ್ವತಂತ್ರಕರ್ತ ಅಂತ ಭಾವಿಸಿ ನಾನು ದಾನ ಮಾಡಿದರೆ ಅಲ್ಲಿ ಹೇಗೆ ಆರಕ್ಷಕರು ಇವನನ್ನು ಜೈಲಿಗೆ ಹಾಕ್ತಾರೆ, ಹಾಗೆ ಇಲ್ಲಿಯೂ ನಮಗೆ ಆರಕ್ಷಕರು ಸುತ್ತಲೂ ದೇವತೆಗಳಿಗಿದ್ದಾರೆ, ಸುತ್ತಲೂ ರಕ್ಷಕರಾಗಿ.
ಆ ಎಲ್ಲ ದೇವತೆಗಳಿಗೆ ನಮ್ಮ ಮನಸ್ಸೂ ಗೊತ್ತು, ನಮ್ಮ ಪ್ರಯತ್ನವೂ ಗೊತ್ತು, ಎಲ್ಲವೂ ಗೊತ್ತು. ನಾವು ಯಾವ ಭಾವನೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ, ನನ್ನದು ನನ್ನದು ಅನ್ನುವ ಅಹಂಕಾರವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಾವೇನಾದರೂ ದಾನ ಧರ್ಮಾದಿಗಳನ್ನು ಮಾಡ್ತೇವೆ ಅಂತಾದರೆ ಅವರು ನಮಗೆ ಅನುಗ್ರಹ ಮಾಡೋದಿಲ್ಲ, ಶಿಕ್ಷೆಯನ್ನೇ ಕೊಡ್ತಾರೆ. ಹಾಗಾದರೆ ದೇವರೇ ಸ್ವತಂತ್ರ ಕರ್ತ, ನಾನು ಅವನ ದಾಸ, ಅವನ ಅಧೀನವಾಗಿ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನದಿಂದಲೇ ಮಾಡಿದರೆ ಕರ್ಮ ಸಫಲವಾಗತ್ತೆ. ಈ ಅನುಸಂಧಾನ ದೇವರು ಈಶ, ನಾವು ದಾಸರು, ಅವನು ಸ್ವತಂತ್ರ, ನಾವು ಪರತಂತ್ರರು ಅನ್ನುವುದನ್ನು ವೇದಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಹೇಳಿದ್ದನ್ನು ನಮ್ಮ ಮನಸ್ಸಿನಲ್ಲಿ ಯಾವ ಸಂಶಯಗಳು ಬರದೇ ಇರದಂತೆ, ತಪ್ಪು ತಿಳುವಳಿಕೆ ಬರದೇ ಇರೋ ಹಾಗೆ ಚೆನ್ನಾಗಿ ದೃಢ ನಿರೂಢ ಮಾಡಿದ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ತತ್ವಗಳನ್ನು ನಾವು ಚೆನ್ನಾಗಿ ತಿಳಿದರೆ, ಆಗ ಸತ್ಕರ್ಮಗಳನ್ನು ಚೆನ್ನಾಗಿ ಮಾಡಿದರೆ ಆಗ ಹಯಗ್ರೀವ ದೇವರು ವಿಶೇಷವಾಗಿ ಸಂತುಷ್ಟರಾಗ್ತಾರೆ. ಕರ್ಮಗಳನ್ನು ಮಾಡುವಾಗಲೂ ಕೂಡ ಮನ್ಮಂತ್ರಂ ಜಪ, ನನ್ನ ಮಂತ್ರಗಳ ಜಪ ಮಾಡು. ನಿಮ್ಮ ಮಂತ್ರಗಳು ನಾನೇ ಏನೋ ಒಂದು ಊಹೆ ಮಾಡಿಕೊಂಡು 4-8 ಮಂತ್ರಗಳನ್ನು ಮಾಡಿಕೊಂಡು ಮಾಡಿಬಿಡ್ತೇನೆ, ಅಥವಾ ಯಾರೋ ಸ್ವಲ್ಪ ಸಂಸ್ಕೃತ ಬಲ್ಲವರು ತಕ್ಕ ಮಟ್ಟಿಗೆ ಜ್ಞಾನಿಗಳು ಏನಾದರೂ ಉಪದೇಶ ಮಾಡಿದರೆ ಅವರು ಹೇಳಿದ್ದನ್ನು ಕೇಳಿ ಮಾಡಿಬಿಡ್ತೇನೆ. ಯಾರೋ ಹೇಳಿದ್ದನ್ನು ಮಾಡಬೇಡಪ್ಪ. ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಯಾವ ಮಂತ್ರವನ್ನು ಉಪದೇಶ ಮಾಡಿದ್ದಾರಲ್ಲ ಆ ಮಂತ್ರಗಳ ಜಪ ಮಾಡು ಅಂತ. ಅದಕ್ಕೆ ಯಃ ಕರಚಯೈಹಿ ವಿಹಿತಃ ತಸ್ಯ ಮಂತ್ರಸ್ಯ ಜಪಂ ಕುರು ಅಂತ. ತಸ್ಯ ತನ್ಮಂತ್ರಂ ಜಪ. ಕರಚಯ ಅಂದರೆ ಏನು? ಕರಚಯ ಅಂದರೆ ವಾಯುದೇವರು ಅಂತ ಅರ್ಥ. ಯಾಕೆ ಅಂದರೆ ಛಾಂದೋಗ್ಯ ಭಾಷ್ಯದಲ್ಲಿ ಪರಮಾತ್ಮನ 4 ಕೈಗಳಿಂದ 4 ಬಾಹುಗಳು ಕರ ಅಂತನ್ನುವುದು ಸಾಮಾನ್ಯವಾಗಿ ಒಂದೇ ಅಭಿಪ್ರಾಯದಲ್ಲಿ. ಹಾಗಾಗಿ ಪರಮಾತ್ಮನ 4 ಬಾಹುಗಳಿಂದ 4 ರೂಪದಿಂದ ವಾಯುದೇವರು ಹುಟ್ಟಿದ್ದಾರೆ ಅಂತಿದೆ. ಧರ್ಮ, ವಿಜ್ಞಾನ, ವೈರಾಗ್ಯ, ಐಶ್ವರ್ಯ. ನಿತ್ಯದಲ್ಲೂ ಶ್ಲೋಕ ಕೇಳ್ತೀರಲ್ಲ, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ. ಅದು ವಾಯುದೇವರ 4 ಗುಣಗಳೂ ಹೌದು. ಆ 4 ಗುಣಗಳನ್ನು ಪಡೆದುಕೊಂಡು 4 ಗುಣಗಳಿಗೆ ಅಭಿಮಾನಿಗಳಾಗಿ 4 ರೂಪಗಳಿಂದ ಪರಮಾತ್ಮನ 4 ಬಾಹುಗಳಿಂದ ಹುಟ್ಟಿದ್ದು ವಾಯುದೇವರು ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಇದೆ. ಹಾಗಾಗಿ 4 ಕರಚಯ, 4 ಕೈಗಳು. 4 ಕೈಗಳು ಅಂದರೆ 4 ಕೈಗಳಿಂದ ಹುಟ್ಟಿದ ವಾಯುದೇವರು ಅಂತ ಅರ್ಥ. ಧರ್ಮಾಭಿಮಾನಿಗಳಾದ ವಾಯುದೇವರು, ಜ್ಞಾನಾಭಿಮಾನಿಗಳು, ವೈರಾಗ್ಯಾಭಿಮಾನಿಗಳು ಹಾಗೂ ಐಶ್ವರ್ಯಾಭಿಮಾನಿಗಳಾದ ವಾಯುದೇವರು. ಅಂತಹ 4 ರೂಪದ ವಾಯುದೇವರೇನಿದ್ದಾರೋ ಆ ವಾಯುದೇವರೇ ಶ್ರೀಮದ್ ಆಚಾರ್ಯರಾಗಿ, ಮಧ್ವಾಚಾರ್ಯರಾಗಿ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಹಾಗಾಗಿ ಯಃ ಕರಚಯೈ ಮನ್ಮಂತ್ರಂ ಜಪ, ನನ್ನ ಮಂತ್ರದ ಜಪ ಮಾಡು. ನಿನ್ನ ಮಂತ್ರ ಯಾವುದು ಅಂತ ಕೇಳಿದ ಎದುರಿಗೆ ಕುಳಿತ ಶಿಷ್ಯ. ಯಃ ಕರಚಯೈಹಿ ಉಪದಿಷ್ಟಃ ಸಹ ಅಂದರು. ಆ ಶ್ರೀಮದಾಚಾರ್ಯರೇನು ಧರ್ಮ ವಿಜ್ಞಾನ ವೈರಾಗ್ಯಗಳಿಗೆ ಅಭಿಮಾನಿಗಳಾದ ಶ್ರೀಮದಾಚಾರ್ಯರೇನು ಉಪದೇಶ ಮಾಡಿದರಲ್ವೋ ಆ ಮಂತ್ರಗಳ ಜಪ ಮಾಡು ಅಂತ. ಮತ್ತಿದೆಲ್ಲ ಶಬ್ದಗಳಿಲ್ಲಲ್ಲ, ಬರೇ ಯಃ ಕರಚಯೈಹಿ. ಅದು ಮಂತ್ರಗಳ ಬಗ್ಗೆ ಹೇಳೋದೆಲ್ಲನೂ ಗುಹ್ಯವಾಗಿ ಹೇಳಬೇಕು ಅಂತ ಇದೆ. ನೀವು ಅತ್ಯಂತ ಆತ್ಮೀಯರಾದದ್ದರಿಂದ ಏಕಾಂತದಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ. ಇಲ್ಲದೇ ಇದ್ದರೆ ಅದನ್ನು ಬಿಚ್ಚಿ ಹೇಳೋದೇ ಅಲ್ವಾ. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ ಅಂತ. ಆ ದೃಷ್ಟಿಯಲ್ಲಿ ಇಲ್ಲದೇ ಇದ್ದರೆ ಸಾಮಾನ್ಯ ಮಂತ್ರಶಾಸ್ತ್ರದಲ್ಲಿ ಯಾವುದು ಮಂತ್ರಗಳನ್ನೇ ಬಿಚ್ಚಿ ಹೇಳೋದಿಲ್ಲ, ಪರ್ಯಾಯ ಶಬ್ದಗಳಲ್ಲಿ ಹೇಳ್ತಾರೆ. ಹೇಳೋ ಪದ್ಧತಿಯೇ ಹಾಗೆ. ಹಾಗಾಗಿ ಆ ಮಂತ್ರದ ಬಗ್ಗೆ ಹೇಗೆ ಮಾಡಬೇಕು ಅನ್ನುವ ಸಂದೇಶವನ್ನೂ ರಹಸ್ಯವಾಗಿ ಹೇಳಬೇಕು ಅಂತ ಹಯಗ್ರೀವದೇವರು ಯಃ ಕರಚಯೈರ್ವಿಹಿತಃ ತನ್ಮಂತ್ರಂ ಜಪ, ಮನ್ಮಂತ್ರಂ ಜಪ. ಯಃ ಕರಚಯೈಹಿ ವಿಹಿತಃ ತನ್ಮಂತ್ರಂ ಜಪ. ಯಾವ ಮಂತ್ರಗಳನ್ನು ಶ್ರೀಮದಾಚಾರ್ಯರು ಉಪದೇಶ ಮಾಡಿದ್ದಾರೋ ಅಂತಹ ಮಂತ್ರಗಳ ಜಪವನ್ನು ಮಾಡು ಅಂತ. ಅಲ್ಲ, ಕರಚಯೈಹಿ ಅಂತ ಯಾಕೆ ಶಬ್ದ ಹಾಕಬೇಕು ಅದಕ್ಕೆ? ಮಧ್ವಾಚಾರ್ಯರು ಹೇಳಿದ್ದನ್ನು ಅಂತ ನೇರವಾಗಿ ಹೇಳಿಬಿಡಬಹುದಾಗಿತ್ತಲ್ಲ ಅಂತ ಬೇಕು ಅಂತ ಕರಚಯೈಹಿ ಎಂದದ್ದು. ಯಾಕೆಂದರೆ ಆ ಮಂತ್ರದ ಜಪ ಮಾಡುವಾಗಲಿ ಅಥವಾ ಶಾಸ್ತ್ರಗಳ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಆಗಲಿ ತಕ್ಕ ಮಟ್ಟಿಗೆ ಈ 4 ಗುಣಗಳನ್ನು ಪಡೆದುಕೊಂಡು ನೀವು ಜಪ ಮಾಡಿ ಅಧ್ಯಯನ ಮಾಡಿ
ಅದು 4 ಗುಣಗಳನ್ನು ನಾನು ಹೇಗೆ ಪಡೆದುಕೊಳ್ಳಲಿ? ಆ 4 ಗುಣಗಳಿಗೆ ಅಭಿಮಾನಿಗಳಾದ ವಾಯುದೇವರ ಅನುಗ್ರಹವನ್ನು ಪಡೆದುಕೋ, ಅಂದರೆ ನಿನಗೆ ಆ ಗುಣಗಳು ಬರುತ್ತೆ. ಹಾಗೆ ಜಪ ಮಾಡು, ಆಗ ಸಾರ್ಥಕವಾಗತ್ತೆ ಅಂತ ಸೂಚನೆ. ಆ ದೃಷ್ಟಿಯಲ್ಲಿ ಕರಚಯೈಹಿ ಎಂದರು. ಶುದ್ಧವಾದಂತಹ ಧರ್ಮ ಸದಾಚಾರ ಇರಲಿ, ಒಳ್ಳೆ ಜ್ಞಾನಪೂರ್ವಕವಾಗಿ ಮಂತ್ರದ ಜಪ ಮಾಡು. ಏನೇನೋ ಮನಸ್ಸಿನಲ್ಲಿ ಕಾಮನೆಗಳ ಕೊಳಚೆಯನ್ನು ತುಂಬಿಕೊಂಡು ಮಾಡಬೇಡ, ವೈರಾಗ್ಯದಿಂದ ಮಾಡು. ಐಶ್ವರ್ಯ ಅಂದರೆ ಅಧಿಕಾರ, ನಿಯಾಮಕತ್ವ ಅಂತ. ಅದೇನೇನು ಇಲ್ಲೇನು ಸಂಬಂಧ ಏನು ಸಂಬಂಧ ಅಂದರೆ ಸಾಧ್ಯವಾದಷ್ಟು ನಿನ್ನತನವನ್ನು ಉಳಿಸಿಕೊಂಡು ಮಾಡು ಅಂತ. ಆಸನ ಇನ್ನೊಬ್ಬರದು, ಮುಂದಿಟ್ಟುಕೊಂಡು ಥಾಲಿ ತಮ್ಗಿ ಮತ್ತೊಬ್ಬರದು, ಜಪಮಾಲಿ ಇನ್ನೊಬ್ಬರದು. ನೋಡಿ ಪುಸ್ತಕ ನೋಡಿ ಕೆಲವರು ಮಾಡ್ತಾರೆ, ಕೆಲವರು ಬಾಯ್ಪಾಠ ಮಾಡಬೇಕು, ಆ ಪುಸ್ತಕ ಇನ್ನೊಬ್ಬರದ್ದು ಇರ್ತದೆ. ಇದರರ್ಥ ಓಹೋ ಅಂತೂ ಈ ರೀತಿ ಮಾಡಬಾರದು ಅಂತ ಹೇಳಿದ್ದಾರೆ, ಆದ್ದರಿಂದ ನಾವು ಬಿಟ್ಟೇ ಬಿಡ್ತೀವಿ ಅನ್ನೋ ನಿರ್ಣಯಕ್ಕೆ ಬರಬೇಡ್ರಿ. ಏನಾದರೂ ಮಾಡ್ರಿ ಒಳ್ಳೆಯದು. ಯಾಕೆ ಅಂದರೆ ಅದಕ್ಕೆ ಕಾರಣ ಇದೆ. ನಿಮಗೆ ಪುಣ್ಯ ಕಡಿಮೆ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಯಾಕೆ ಅಂದರೆ ಇದೊಂದು ನೀವು ಎಲ್ಲರದನ್ನೂ ತೆಗೆದುಕೊಂಡು ಮಾಡಿದರೆ ಅದು ಸಾಂಘಿಕ ಕಾರ್ಯ ಆಯಿತು. ಪುಣ್ಯವನ್ನು ದೇವರು ಎಲ್ಲರಿಗೆ ಹಂಚಿಬಿಡಬೇಕಾಗತ್ತೆ. ಒಂದು 10 ಪುಣ್ಯ ನಿಮಗೆ ಬಂದರೆ 1 ಪುಣ್ಯ ನಿಮಗೆ ಆಸನ ಕೊಟ್ಟವನಿಗೆ ಹೋಯ್ತು. ಯಾರ ಜಪಮಾಲಿ ಇಸುಗೊಂಡು ಮಾಡಿರ್ತೀರೋ ಅವನಿಗೆ ಸ್ವಲ್ಪ ಪುಣ್ಯ ಹೋಯ್ತು. ಕೆಲವೊಮ್ಮೆ ಕಸಗೊಂಡು ಮಾಡಿರ್ತೀರಲ್ಲ, ಆಗ ಜಾಸ್ತಿ ಹೋಗ್ತದೆ. ಕದ್ದು ಮಾಡಿದ್ರಂತೂ ನಿಮಗೆ ಬರೋದೇ ಇಲ್ಲ. ಇಸುಗೊಳ್ಳೋದು, ಕಸಗೊಳ್ಳೋದು, ಕದಿಯೋದು ಅಂತ. ಹಾಗಾದರೆ ಐಶ್ವರ್ಯ ಇರಬೇಕು. ಐಶ್ವರ್ಯ ಅಂದರೆ ಒಡೆತನ. ಐಶ್ವರ್ಯ ಅಂದ್ಕೊಳ್ಳಿ ದುಡ್ಡು ಒಂದೇ ಕಣ್ಣು ಮುಂದೆ ಬರ್ತದೆ ಎಲ್ಲರಿಗೆ ಅಲ್ಲ. ಸಂಸ್ಕೃತದಲ್ಲಿ ಐಶ್ವರ್ಯ ಅಂದರೆ ಒಡೆತನ. ನಿಮ್ಮ ಆಸನ, ನಿಮ್ಮ ಪುಸ್ತಕ, ನಿಮ್ಮ ಜಪಮಾಲೆ, ನಿಮ್ಮ ಮುಂದಿರುವಂತಹ ಪಂಚಪಾತ್ರೆಗಳು ಇತ್ಯಾದಿ ಇತ್ಯಾದಿ. ಇದು ಜಪಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದೆ. ಇದೇ ರೀತಿ ಪೂಜೆ ಇರಬಹುದು, ಅಥವಾ ಇನ್ನಿತರ ಬೇರೆ ಬೇರೆ ಸಾಧನೆಗಳಿರಬಹುದು, ಯಜ್ಞಯಾಗಾದಿಗಳಿರಬಹುದು. ಎಷ್ಟು ವಸ್ತುಗಳು ನಿಮ್ಮವಾಗಿರ್ತವೆ ಅಷ್ಟು ಪುಣ್ಯ ಎಲ್ಲ ನಿಮ್ಮದಾಗತ್ತೆ. ಈ ದೃಷ್ಟಿಯಲ್ಲಿ ಧರ್ಮದಿಂದ, ಜ್ಞಾನಪೂರ್ವಕವಾಗಿ, ವೈರಾಗ್ಯದಿಂದ, ಮನಸ್ಸಿನಲ್ಲಿ ಕಾಮನೆಗಳನ್ನು ಇಟ್ಟುಕೊಳ್ಳದೆ ವಿಷ್ಣು ಪ್ರೀತಿಗಾಗಿ ನಿಮ್ಮ ಒಡೆತನವನ್ನು ಸಾಧ್ಯವಾದಷ್ಟು ಉಳಿಸಿಕೊಂಡು ಪುಣ್ಯದ ಲೋಭದಿಂದ, ನಿಷ್ಕಾಮ ಪುಣ್ಯದ ಲೋಭದಿಂದ ನೀವು ಶಾಸ್ತ್ರಾಧ್ಯಯನವನ್ನೂ ಮಾಡಿ, ಮಂತ್ರಗಳ ಜಪವನ್ನೂ ಮಾಡಿ ಹೆಚ್ಚು ಪುಣ್ಯವಂತರಾಗಿ ಎಂಬ ಸಂದೇಶವನ್ನು ನಮಗೆ ನೀಡುವುದಕ್ಕೋಸುಗ ಹಯಗ್ರೀವ ದೇವರು ಏನಂತ ಸೂಚನೆ ಮಾಡಿದರು ಅಂತ ಹೇಳುವಾಗ ವಾದಿರಾಜರು ಕರಚಯೈಹಿ, ಆ ಪರಮಾತ್ಮನ 4 ಬಾಹುಗಳಿಂದ 4 ಗುಣಗಳಿಗೆ ಅಭಿಮಾನಿಗಳಾದ ಏನು ಶ್ರೀಮದ್ ಆಚಾರ್ಯರು ವಾಯುದೇವರು ಅವತಾರ ಮಾಡಿದ್ದಾರೋ ಅಂತಹ ವಾಯುದೇವರ ಮೂಲಕ ಉಪದಿಷ್ಟವಾದ ಮಂತ್ರವನ್ನು, ಅಂತಹ ವಾಯುದೇವರ ಆ 4 ಗುಣಗಳನ್ನು ಅಳವಡಿಸಿಕೊಂಡವರಾಗಿ ಯಾರಿದ್ದಾರೋ ಅಂಥವರಿಗೆ ಹಯಗ್ರೀವ ದೇವರು ಸಂದೇಶ ಕೊಡ್ತಾ ಇದ್ದಾರೆ. ಆ ಕ್ರಮದಲ್ಲಿ ನೀವು ಜಪ ಮಾಡಿ ಅನ್ನುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸಚ್ಚಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್. ಆ ಸಚ್ಚಾಸ್ತ್ರದಿಂದ ಪರಮಾತ್ಮನ ಪಾದವನ್ನು, ಸ್ವರೂಪವನ್ನು ತಿಳಿಯಬೇಕಾದರೂ ವಾಯುದೇವರು ಉಪದೇಶ ಮಾಡಿದ ರೀತಿಯಲ್ಲಿ ಕರಚಯೈ ಹಿ ಅನುಗೃಹೀತ, ಆ ವಾಯುದೇವರಿಂದ ಅನುಗೃಹೀತನಾಗಿ ಸಚ್ಚಾಸ್ತ್ರವನ್ನು ಅಧ್ಯಯನ ಮಾಡಿ ಪರಮಾತ್ಮನ ಸ್ವರೂಪವನ್ನು ತಿಳಿಯಬೇಕು. ಮನ್ಮಂತ್ರಂ ಜಪಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈಸ್ಸಹ ತತ್ತತ್ವಾನ್ಯಪಿ ಬೋಧಯಾಮಿ. ಬೋಧಯಾಮಿ ಅಂದರೆ ನಾನೇ ನೇರವಾಗಿ ಬಂದು ಉಪದೇಶ ಮಾಡೋದಿಲ್ಲ. ಕರಚಯೈಹಿ ಬೋಧಯಾಮಿ, ಇಲ್ಲಿ ಅನ್ವಯ ಮಾಡ್ಕೋಬೇಕದನ್ನು. ತತ್ತತ್ವಾನ್ಯಪಿ ಕರಚಯೈರ್ಬೋಧಯಾಮಿ. ವಾಯುದೇವರ ಮೂಲಕ, ಸರ್ವಮೂಲ ಗ್ರಂಥಗಳ ಮೂಲಕ ಆ ತತ್ವಗಳನ್ನೂ ನಿಮಗೆ ನಾನು ಬೋಧನ ಮಾಡುತ್ತೇನೆ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್. ನನ್ನ ಸ್ವರೂಪವನ್ನು ಮೋಕ್ಷದಲ್ಲಿ ನೀವು ಹೊಂದಬಹುದು. ನೇರವಾಗಿ ನಿಮ್ಮ ಮನೆ ನೀವೇ ಹೀಗೆ ಕಲ್ಪನೆ ಮಾಡಿಕೊಂಡು ಕಣ್ಣು ಮುಂದೆ ಕಣ್ಣು ಮುಚ್ಚಿ ನಮ್ಮ ಮನೆ ಟೆರೆಸ್ ಮೇಲೆ ಹೋಗಿಬಿಡ್ತೇನೆ, ಸೀದಾ ಹಯಗ್ರೀವ ದೇವರ ಪಾದಕ್ಕೆ. ಅದೆಲ್ಲ ಆಗೋದಿಲ್ಲ. ಕರಚಯೈಹಿ, ವಾಯುದೇವರ ದ್ವಾರಾನೇ ನನ್ನ ಪಾದಕ್ಕೆ ಬರಬೇಕು ನೀವು. ಮತ್ತೆ ಸಯೇನಾನ್ ಬ್ರಹ್ಮಗಮಯತಿ, ಪರಮಾತ್ಮನನ್ನು ಮುಟ್ಟಿಸುವವರು ಅಂದರೆ ವಾಯುದೇವರೇ. ಹಾಗಾದರೆ ಭಗವಂತನನ್ನು ನಾವು ಮುಟ್ಟೋದಕ್ಕೂ ಕೂಡ ಕರಚಯೈಹಿ ಮದಂಘ್ರಿಹಿ ಪ್ರಾಪ್ಯೋ ಭವೇತ್.
ಆ ವಾಯುದೇವರ ದ್ವಾರಾನೇ ನನ್ನ ಪಾದವನ್ನು ನೀವು ಹೊಂದಬೇಕು. ಇತ್ಯಾಘೋಷಯತೀವ ಯಃ ಕರಚಯೈ ತಂ ವಾಜಿವಕ್ತ್ರಂ ಭಜೆ. ಈ ರೀತಿ ಹಯಗ್ರೀವ ದೇವರ ಸಂದೇಶ ಅನ್ನುವುದನ್ನು ನಮಗೆ ಸೂಚನೆ ಮಾಡುವುದಕ್ಕೋಸ್ಕರ ವಾದಿರಾಜ ಶ್ರೀಪಾದಂಗಳವರು ಆಯಿ ಶಬ್ದಗಳನ್ನು ಬಳಸದೆ ಕರಚಯೈಹಿ ಎಂಬ ಶಬ್ದವನ್ನು ಆರಿಸಿ ಈ ತರಹದ ಒಂದು ಉತ್ತಮವಾದ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಆ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಶ್ರವಣ ಮಾಡಿ ಅಲ್ಲಿ ಹೇಳಿದ ರೀತಿಯಲ್ಲಿ ಕರ್ಮಗಳನ್ನು ಅನುಸಂಧಾನಪೂರ್ವಕವಾಗಿ ಭಗವಂತನ ಸ್ವಾತಂತ್ರ್ಯ ನಮ್ಮ ಪಾರತಂತ್ರ್ಯದ ಚಿಂತನಪೂರ್ವಕವಾಗಿ ಮಾಡ್ತಾ ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ರೀತಿಯಲ್ಲಿ ಉಪನಿಷತ್ತು, ಗೀತೆ, ಭಾಗವತಾದಿಗಳ ಅರ್ಥವನ್ನು ತಿಳಿದುಕೊಂಡು, ಬ್ರಹ್ಮಸೂತ್ರಾದಿಗಳ ಅರ್ಥವನ್ನು ತಿಳಿದುಕೊಂಡು ಭಗವಂತನ ಸ್ವರೂಪವನ್ನು ತಿಳಿದರೆ ಅವರ ಅನುಗ್ರಹದಿಂದಲೇ ಪರಮಾತ್ಮನನ್ನು ನಾವು ಹೊಂದಬಹುದು ಅನ್ನುವ ಸಂದೇಶವನ್ನು ಈ ಒಂದು ಶ್ಲೋಕದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ಪ್ರಾಪ್ತಿ ನಮಗೆ ಆಗುವಾಗ ಎರಡಿದೆ, ಒಂದು ಜ್ಞಾನ, ಇನ್ನೊಂದು ಆನಂದ. ಪರಮಾತ್ಮನ ಎರಡು ಪಾದಗಳಿವೆ. ಸ್ವಿತ್ಯಾನಂದ ಸಮುದ್ದಿಷ್ಟ ಸದಿತಿ ವರಿತಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಸು ಅಂದರೆ ಆನಂದ, ವ ಅಂದರೆ ಜ್ಞಾನ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ. ಪರಮಾತ್ಮನ ಬಲಗಾಲು ಇದು ಆನಂದವನ್ನು ಕೊಡುವಂಥದ್ದು, ಎಡಗಾಲು ಇದು ಜ್ಞಾನವನ್ನು ಕೊಡುತ್ತದೆ. ಆನಂದವನ್ನು ಕೊಡುವ ಪರಮಾತ್ಮನ ಬಲಪಾದಕ್ಕೆ ಸು ಅಂತ ಹೆಸರು, ಜ್ಞಾನವನ್ನು ಕೊಡುವ ಎಡಪಾದಕ್ಕೆ ವಹ ಅಂತ ಹೆಸರು, ಜ್ಞಾನಪ್ರದ. ಎರಡೂ ಪಾದಗಳು ಸೇರಿ ಸುವಹ ಅಂತ. ಆನಂದ ಹಾಗೂ ಜ್ಞಾನವನ್ನು ಕೊಡುವ ಬಲ ಮತ್ತು ಎಡಪಾದಗಳು. ಈಗ ಹಯಗ್ರೀವ ದೇವರು ನಿನ್ನೆ ದಿವಸ ತಿಳಿದಿದ್ದೀರಿ, ಪುಸ್ತಕವನ್ನು ಹಿಡಿದಂತಹ ತನ್ನ ಎಡಗೈ, ಕೆಳಗಿನ ಎಡಗೈಯನ್ನೇ ಒಂದು ಬೆರಳು ಮಾತ್ರ ಅಥವಾ ಎರಡು ಬೆರಳು, ಅವುಗಳ ಮೂಲಕ ಪರಮಾತ್ಮ ಏನು ಸೂಚನೆ ಮಾಡಿದ್ದಾನೆ ಅಂದರೆ, ಈ ಕೆಳಗಿನ ಪಾದವನ್ನು ನೀವು ಧ್ಯಾಯನ್ ಮದಂಕಾಂಕಿತ, ಈ ಪಾದವನ್ನು ಧ್ಯಾನ ಮಾಡಿ ಅಂತ ಸೂಚನೆ ಮಾಡಿದ್ದಾನೆ ಅಂತ. ಆ ಪಾದ ಅಂದರೆ ಯಾವ ಪಾದ ಅಂತ ಪ್ರಶ್ನೆ. ಆ ಪಾದ ಅಂದರೆ ಯಾವ ಪಾದ? ನೋಡಿದರೆ ಎಡಗೈಯಲ್ಲಿ ಪರಮಾತ್ಮ ಹೀಗೆ ಕೆಳಗೆ ಮಾಡಿದರೆ ಅದು ಎಡಪಾದನೇ ಬರಬೇಕು, ಆದರೆ ಬರೋದಿಲ್ಲ. ಯಾಕೆ ಅಂದರೆ ಪರಮಾತ್ಮ ಈ ರೀತಿ ಪದ್ಮಾಸನದಲ್ಲಿ ಕುಳಿತದ್ದನ್ನು ನೀವು ನೋಡಿದ್ದೀರಿ. ಹೀಗಾಗಿ ಬಲಪಾದ ಅಲ್ಲಿ ಬಂದಿರ್ತದೆ, ಎಡಪಾದ ಈಚೆಗೆ ಬಂದಿರ್ತದೆ. ಹಾಗಾಗಿ ಈ ಪಾದ ಅಂದರೆ ಯಾವ ಪಾದ? ಅದು ಎಲ್ಲ ಪಾದಗಳು ಅಭಿನ್ನ. ಬಲ ಎಡ ಅನ್ನುವುದು ದೇವರಲ್ಲಿ ವ್ಯತ್ಯಾಸ ಏನಿಲ್ಲ. ಆದರೂ ವ್ಯಾವಹಾರಿಕವಾಗಿ ಭೇದ ಪ್ರತಿನಿಧಿ ವಿಶೇಷ ಅಂತಾರೆ. ಆ ವಿಶೇಷ ಬಲ ಯಾವ ಪಾದ ಅದು ಅಂತ, ಅದಕ್ಕೆ ಎರಡನ್ನೂ ಇಟ್ಕೊಳ್ಬೋದು. ಎಡಗೈಯಿಂದ ತೋರಿಸ್ತಾ ಇದ್ದಾನೆ ಈ ಪಾದ ಅಂತ ಅಂದ ಮೇಲೆ ಈಗ ಫಲಪಾದ ಅಲ್ಲಿ ಬಂದಿರಬಹುದು, ಆದರೂ ಎಡಭಾಗಕ್ಕೆ ಯಾವಾಗಲೂ ಇರೋದು ಎಡಪಾದ. ಆದ್ದರಿಂದ ಆ ಎಡಪಾದ ಜ್ಞಾನಪ್ರದವಾದದ್ದು. ವರಿತಿ ಜ್ಞಾನ ಮುಚ್ಚತೆ. ವಹ ಎಂಬ ಶಬ್ದದಿಂದ ಪ್ರತಿಪಾದ್ಯವಾದ ಜ್ಞಾನಪಾದ ಏನಿದೆ ಅದನ್ನು ಚೆನ್ನಾಗಿ ಧ್ಯಾನ ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಿ ಅಂತ. ಜ್ಞಾನವನ್ನು ಪಡೆದುಕೊಳ್ಳಬೇಕು, ಮುಂದೇನು ಅನ್ನೋ ಪ್ರಶ್ನೆ ಬರ್ತದೆ. ಮುಂದೇನು? ಜ್ಞಾನವನ್ನೇನೋ ಪಡೆದುಕೊಳ್ತೇವೆ, ಜ್ಞಾನವೇ ಪುರುಷಾರ್ಥ ಅಲ್ಲಲ್ಲ. ನಮಗೆ ಬೇಕಾದದ್ದು ಸುಖ. ಸುಖ ಸಿಗತ್ತೆ ಅಂದರೆ ನಾವು ಪ್ರಯತ್ನ ಮಾಡಬಹುದು. ಬರೀ ಜ್ಞಾನ ಅಂದರೆ ಏಕಾಂತ ಭಕ್ತರು ಮುಂದಾಗಬಹುದು. ಸಾಮಾನ್ಯ ಭಕ್ತರಿಗೆ ಬರೀ ಜ್ಞಾನ ಸಿಗತ್ತೆ ಅಂದರೆ ಉತ್ಸಾಹ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಆಗ ಈ ಪಾದ ಅಂದರೆ ಬಲಭಾಗಕ್ಕೆ, ಎಡಕ್ಕೆ ಬಂದದ್ದು ಯಾವುದು? ಬಲಪಾದ ಅಲ್ವಾ. ಪದ್ಮಾಸನದಲ್ಲಿ ಕುಳಿತಾಗ ಬಲಪಾದ ಎಡಕ್ಕೆ ಬಂದಿರ್ತದೆ. ಇದು ಅಂದರೆ ಆನಂದವನ್ನು ಕೊಡುವಂತಹ ಸು. ಈ ಪಾದವನ್ನು ಧ್ಯಾನ ಮಾಡು, ಆನಂದ ಕೊಡುವ ಪಾದವನ್ನು ಧ್ಯಾನ ಮಾಡು, ಮೋಕ್ಷದಲ್ಲಿ ನಿನಗೆ ಪರಮಾನಂದ ಸಿಗತ್ತೆ ಎನ್ನುವ ಭರವಸೆಯನ್ನಿಟ್ಟುಕೊಂಡು ಶಾಸ್ತ್ರವನ್ನು ಓದು, ಚಿಂತೆ ಮಾಡಬೇಡ ಅನ್ನಲಿಕ್ಕೆ
ಇದಂ ಅಂತ ಸಚ್ಛಾಸ್ತ್ರೋದಿತ ವರ್ತಮನ ಪದಮಿದಂ ಧ್ಯಾಯನ್. ಜ್ಞಾನಪ್ರದವಾದ ಪಾದದ ಚಿಂತನೆ ಮಾಡು. ಜ್ಞಾನ ಯಾಕೆ ಅಂತ ಪ್ರಶ್ನೆ ಬಂದರೆ ಪದಮಿದಂ ಧ್ಯಾಯನ್, ಈಗ ಬಲಕ್ಕಿಟ್ಟಿದ್ದೇನೆ ನೋಡು, ಆ ಬಲಪಾದದ ಚಿಂತನವನ್ನು ಮಾಡು. ಆನಂದಕ್ಕೋಸ್ಕರವಾಗಿ ಜ್ಞಾನ, ಆ ಜ್ಞಾನಕ್ಕೋಸ್ಕರವಾಗಿ ಧ್ಯಾನವನ್ನು ಮಾಡು ಅನ್ನುವ ರೀತಿಯಲ್ಲಿ ಪದಮಿದಂ ಧ್ಯಾಯನ್. ಹೀಗೆ ತೋರಿಸಿದ್ರೆ ಪಾದ ಧ್ಯಾನ ಮಾಡು ಕರಿ ಅಂತ ಹೇಳಿದ್ರೆ ಅವ್ರನ್ನಂತೆ ಅರ್ಥ, ಬಟ್ ಅವ್ರ ಕಡೆನೇ ಇದೆ. ಹಾಗೆ ಹೀಗೆ ತೋರಿಸಿದ ಮೇಲೆ ಈ ಪಾದ ಅಂತೆ ಅರ್ಥ. ಮತ್ತೆ ಇದಂ ಪದಂ ಅಂತ ಯಾಕಂದ್ರು ಅಂತ, ಇದಂ ಪದಂ ಅಂದರೆ ಈ ಪಾದ ಅಂತ ಇಷ್ಟೇ ಅರ್ಥ ಅಲ್ಲ. ಇದಂ ಪದಂ ಅಂದರೆ ನಮಗೆ ಅಪೇಕ್ಷಿತವಾದದ್ದೆಲ್ಲವನ್ನೂ ಕೊಡುವಂತಹ ಪಾದ ಅಂತ ಅರ್ಥ. ಈ ಎನ್ನುವುದಕ್ಕೆ ಕಾಮ ಅಂತ ಅರ್ಥ ಇದೆ. ಈ ಅಂದರೆ ಕಾಮಿತವಾದ ಸಕಲ ಪದಾರ್ಥಗಳು, ದ ಅಂದರೆ ಅದನ್ನು ಕೊಡುವಂತಹದ್ದು. ಕಾಮಿತವಾದ ಸಕಲ ಪದಾರ್ಥಗಳನ್ನು, ಇಷ್ಟಾರ್ಥಗಳನ್ನು ಕೊಡುವಂತಹ ಪಾದ ಆದದ್ದರಿಂದ ಇದಂ ಅಂದರು. ಸಚ್ಛಾಸ್ತ್ರೋದಿತ ವರ್ತಮನ ಪದಮಿದಂ ಧ್ಯಾಯನ್. ನಿಮಗೇನು ಬೇಕೋ ಆ ಇಷ್ಟಾರ್ಥಗಳನ್ನು ಕೊಡೋ ಪಾದ ಇದು. ಅಲ್ಲ, ನಮಗಿನ್ನೇನೋ ಬೇರೆ, ನಿನಗೇನು ಬೇಕಾಗಿತ್ತು ಅಂತ ನನಗೆ ಹೇಳಬೇಡಪ್ಪ, ನಿನ್ನ ರಹಸ್ಯ ನಿನಗೇ ಇಟ್ಕೋ. ಒಳ್ಳೆಯದಿದ್ದರೆ ನಿನಗೆ ಏನು ಬೇಕೋ ಅಂತಹ ವಿಹಿತವಾದ ಯಾವುದೇ ಉತ್ತಮವಾದ ಕಾಮನೆಗಳಿದ್ರೂ ಅಡ್ಡಿ ಇಲ್ಲ, ಅದೆಲ್ಲವೂ ಇಲ್ಲಿ ಸಿಗತ್ತೆ. ಹೊರತು ಕೆಲವು ಕಡೆಗೆ ಹೋದರೆ ನಿಮಗೇನು ಬೇಕು, ರೇಷ್ಮೆ ಬಟ್ಟೆ ಆ ಅಂಗಡಿಗೆ ಹೋಗಿ, ಕಾಟನ್ ಬಟ್ಟೆ ಬೇಕಾದರೆ ಈ ಕಡೆಗೆ ಹೋಗಿ, ಡಾಕ್ಟರ್ ಹತ್ರ ಹೋದಾಗ ನಿನಗೇನಾಗಿದೆ, ಕಿವಿನ ಎಡಗಿಮಿಯಾ ಬಲಗಿಮಿಯಾ, ಬಲಗಮಿ ಇದ್ದರೆ ಅಲ್ಲಿ ಹೋಗು, ಎಡಗಮಿ ಇದ್ದರೆ ಈ ಕಡೆ ಹೋಗು. ಮುಂದೆ ನಿನ್ನ ಹತ್ರ ಏನು ಮಾಡೋದು, ಸಮಸ್ಯೆ ಬರ್ತದೆ. ಹೀಗಲ್ಲ, ದೇವರ ಹತ್ರ ನಿಮಗೆ ಏನೇ ಅಪೇಕ್ಷೆಗಳಿರಲಿ, ಆ ಯಾವುದೇ ಅಪೇಕ್ಷೆಗಳಿದ್ದರೂ ಅದನ್ನು ಪಡೆದುಕೊಳ್ಳೋದಾದರೆ ಇದೇ ಪಾದವನ್ನು ಧ್ಯಾನ ಮಾಡಿ ಸಾಕು ಅಂತ. ಪದಮಿದಂ ಧ್ಯಾಯನ್ ಮದಂಕಾಂಕಿತ. ಸತ್ಯಧರ್ಮತೀರ್ಥರು ಈ ವ್ಯಾಖ್ಯಾನವನ್ನು ಗಜೇಂದ್ರ ಮೋಕ್ಷಕ್ಕೆ ವ್ಯಾಖ್ಯಾನ ಮಾಡುವಾಗ ಅಷ್ಟಮಸ್ಕಂಧದಲ್ಲಿ ಹೇಳ್ತಾರೆ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೆ ಸ್ವಯಂಭುವಂ ಅನ್ನುವ ಕಡೆಗೆ ಇದಂ ಎಂಬ ಶಬ್ದಕ್ಕೆ ಹೀಗೆ ಅರ್ಥ ಮಾಡಿದ್ದಾರೆ. ಅದೇ ಬೆಳಕಿನಲ್ಲಿ ಇಲ್ಲಿ ನಾವು ತಿಳಿದುಕೊಂಡಾಗ ಸಚ್ಛಾಸ್ತ್ರೋದಿತ ವರ್ತಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ ಎಂಬ ಸಂದೇಶವನ್ನು ಕೊಡ್ತಾರೆ. ಇಂತಹ ಒಂದು ಅದ್ಭುತವಾದ ಸಂದೇಶವನ್ನು ನೀಡಿದಂತಹ ಮಹಾನುಭಾವರು ವಾದಿರಾಜ ಶ್ರೀಪಾದಂಗಳವರು, ಅವರ ಅನುಗ್ರಹದಿಂದ ಆ ಸಂದೇಶಗಳಿಗೆ ತಕ್ಕಂತೆ ಭಗವಂತನ ಹಯಗ್ರೀವ ರೂಪಿಯಾದ ಪರಮಾತ್ಮನ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿ ಶುದ್ಧವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಮೋಕ್ಷವನ್ನು ಪಡೆಯುವ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ. ಈ ಹಯಗ್ರೀವ ದೇವರ ಇನ್ನೂ ಅನೇಕ ಮಹಿಮೆಗಳನ್ನು ಯಥಾಶಕ್ತಿ ತಿಳಿದು ನಿತ್ಯದಲ್ಲಿಯೂ ಆ ಅನುಸಂಧಾನವನ್ನು ಸ್ವಲ್ಪ ಆದರೂ ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಎಲ್ಲರೂ ಕೂಡ ಹಯಗ್ರೀವ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. बोलो श्री मूल राम भगवान की, दिग्विजय राम भगवान की, वेदव्यास भगवान की, हयग्रीव भगवान की, श्रीमदानंद तीर्थ भगवत पादाचार्य की. श्री श्री सत्यात्म तीर्थ स्वामी महाराज के